ಕಾಂಗ್ರೆಸ್ ಪಕ್ಷದ ಮತಯಾಚನೆ ಎಲ್ಡೂರು ಪಂಚಾಯಿತಿ ವ್ಯಾಪ್ತಿಗೆ ಬರುವ ಎಲ್ಲಾ ಗ್ರಾಮಗಳು ಹಾಗೂ ಕಲ್ಲುಕುಂಟೆ, ತಿಂದಲಿ ಗ್ರಾಮ, ಗಾಂಧಿನಗರ, ಪೆದ್ದಪಲ್ಲಿ ಹೀಗೆ ಹಲವಾರು ಗ್ರಾಮಗಳಲ್ಲಿ ಪಕ್ಷದ ಅಭ್ಯರ್ಥಿಯಾದ ಕೆ.ಆರ್. ರಮೇಶ್ ಕುಮಾರ್ ಮತಯಾಚನೆ ಮಾಡಿದರು. ಹಾಗೂ ಕೆಲವು ಗ್ರಾಮಗಳ ಕುಟುಂಬಗಳು ನಿಲಟೂರು ಗ್ರಾಮ, ಹೊಸಹಳ್ಳಿ ಗ್ರಾಮ, ಗಾಂಧಿನಗರ ಗ್ರಾಮ, ವಿಪಾಳ್ಯ ಗ್ರಾಮ ರಮೇಶ್ ಕುಮಾರ್ ಬಣಕ್ಕೆ ಸೇರ್ಪಡೆಯಾದರು ಎಂಬುದಾಗಿ ತಿಳಿಸಿದರೆ, ರಮೇಶ್ ಕುಮಾರ್ ಅವರು ಮಾತನಾಡಿ, ಪ್ರತಿ ಗ್ರಾಮಗಳಲ್ಲಿ ಏನೇ ಕೆಲಸ ಮಾಡಬೇಕಾದ್ರೆ ಎಲ್ಲರೂ ಒಮ್ಮತದಿಂದ ಕೂತು ಮಾತಾಡಿ ಆಗ ಏನು ಸಮಸ್ಯೆಗಳು ಬರುವುದಿಲ್ಲ. ಆಗ ಪ್ರತಿ ಗ್ರಾಮಗಳಲ್ಲಿ ಜನರು ನೆಮ್ಮದಿಯಿಂದ ಜೀವನ ಮಾಡ್ತಾರೆ. ಮತಯಾಚನೆ ಮಾಡುವಾಗ ಗೌರವದಿಂದ ಹೆಣ್ಮಕ್ಳು ಆರತಿ ಮುಖಾಂತರ ಸ್ವಾಗತ ಕೋರಿದ್ರು. ಪ್ರತಿ ಗ್ರಾಮಗಳಲ್ಲಿ ಹಿರಿಯರ ಆರೋಗ್ಯದ ಬಗ್ಗೆ ವಿಚಾರಿಸಿದ್ರು. ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಗೌರವದಿಂದ ಬದುಕಲು ನಮ್ಮೆಲ್ಲರ ಕರ್ತವ್ಯ. ಈ ಸಂದರ್ಭದಲ್ಲಿ ಶಿವಪುರ ಎಸ್.ಜಿ.ವಿ. ವೆಂಕಟೇಶ್, ಬಿ. ಗುರಪ್ಪ, ವಿ. ಗುರುಪ್ರಸಾದ್, ವಿ. ಶ್ರೀನಿವಾಸಪ್ಪ, ಶಿವಕುಮಾರ್, ಪಿ.ಡಬ್ಲ್ಯೂ. ವೆಂಕಟೇಶ್, ಜಿ.ಎಂ. ರೆಡ್ಡಪ್ಪ, ಶ್ರೀಕಾಂತ್ ಇವರ ಸಮ್ಮುಖದಲ್ಲಿ ಸುಮಾರು ಕುಟುಂಬಗಳು ಸೇರ್ಪಡೆಯಾದರು. ಕಿರಿಯ ಮುಖಂಡ ಜೆ.ವಿ. ವೆಂಕಟೇಶ್ ಹಾಗೂ ಗೌಡಹಳ್ಳಿ ರೆಡ್ಡಿ ಅವರ ಸ್ನೇಹಿತ ಬಳಗದವರ ಸಮ್ಮುಖದಲ್ಲಿ ಗಾಂಧಿನಗರ ಗ್ರಾಮದಲ್ಲಿ ಕೆಲವು ಕುಟುಂಬಗಳು ಸೇರ್ಪಡೆಯಾದರು. ಹಾಗೂ ನಿಲ್ತೂರು ಗ್ರಾಮ, ಹೊಸಹಳ್ಳಿ ಗ್ರಾಮ ಸೇರ್ಪಡೆಯಾದರು. ಈ ಸಂದರ್ಭದಲ್ಲಿ ಎಲ್ಡೂರು ಗ್ರಾಮದ ವೈ. ನಾರಾಯಣ ಸ್ವಾಮಿ, ಹಿರಿಯ ಮುಖಂಡ ಜಯಣ್ಣ, ಸಮಾಜ ಸೇವಕರು ಅಂಬರೀಶ್, ಹೀನಾಸ್ವಾಮಿ, ರಾಜಪ್ಪ, ಕತ್ತಲು ಸೀರಾ, ಶ್ರೀನಿವಾಸ್, ವೆಂಕಟೇಶ್, ಸಿಸೇಂದ್ರ, ವಿಹಳ್ಳ ಗ್ರಾಮದ ಹರೀಶ್, ಗೌರವಾನ್ವಿತ ಗ್ರಾಮ ಪಂಚಾಯತ್ ಸದಸ್ಯರು ವಿ.ಎನ್. ನಾಗರಾಜ್, ವೆಂಕಟೇಶ್ ಗೌಡ, ಹಿರಿಯ ಮುಖಂಡ ಆಂಜಪ್ಪ, ವ್ಯಾಪ್ತಿಗೆ ಬರುವ ಎಲ್ಲ ಅಭಿಮಾನಿಗಳು ಉಪಸ್ಥಿತರಿದ್ದರು. నేను ఊర్లోకి వస్తా ఉంటే అప్పుడే మీరు ఆ పని చేసేవాళ్ళు. ఆ కప్పులు దానిపై దొరుకుతాం బట్టి ఏమయ్యేది, దాన్ని క్లీన్గా చేసే గేమ్ తొందర నేను రూపాయలు నేను ఊర్లోకి వచ్చి ఇప్పుడు ఎలక్షన్ టైంలో కూడా నాకు అవే గమనం. ఇంకా నీట్గా చేయించుకోవాలి కదా, ఊరిగా బాగా పెట్టచ్చు. ఎవరు మంచిది చేస్తారు చేసుకుంటారు. సంఘాలు ఎన్ని ఉన్నాయి మా ఊర్లో? లేవా సంఘాలు ఫస్ట్ ఎత్తుకోండి.